ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಕರುಣಾಸಂಧಿಯಲ್ಲಿ 4ನೇ ಪದ್ಯ. ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಪ್ರತಿಯೊಂದು ಪದ್ಯಕ್ಕೂ ಒಂದು ಪೀಠಿಕೆ ಅನುಸರಣೆ ನಮಗೆ ಸುಲಭ ಆಗುತ್ತೆ ಚಿಂತನೆಗೆ. ದೇವರು ಅವನನ್ನು ಕರೆದರೆ ತಾನೊಬ್ಬನೇ ಬರದೆ ಎಲ್ಲರನ್ನು ಪರಿವಾರ ಸಮೇತ ಕರೆದುಕೊಂಡು ಬರ್ತಾನೆ ಅನ್ನೋ ವಿಷಯವನ್ನು ಇಲ್ಲಿ ಹೇಳ್ತಾರೆ. ಮನವಚನ ಕತಿ ದೂರ ನೆನೆವರನನುಸರಿಸಿ ತಿರುಗುವನು ಜಾಹ್ನವಿ ಜನಕ, ಜನರೊಳಗಿದ್ದು ಜನಿಸುವ ಜಗಲುದರ ತಾನು. ಘನ ಮಹಿಮ ಗಾಂಗೇಯನುತ ಗಾಯನವ ಕೇಳುತ್ತ ಗಗನಚರ ವಾಹನ ದಿವೌಕಸರೊಡನೆ ತಿರುಗುವ ಮನೆ ಮನೆಗಳಲ್ಲಿ. ಶಬ್ದದ ಅರ್ಥ: ಮನವಚನಕ್ಕೆ, ಮನಸ್ಸು ಮತ್ತು ಮಾತುಗಳಿಗೆ ಅತಿ ದೂರ, ವಿಷಯನಾಗುವುದಿಲ್ಲ. ಮನಸ್ಸು ಅವನನ್ನು ಹೇಳಲ್ಲ, ಮನಸ್ಸಿನಲ್ಲೂ ಅವನ ಚಿಂತನೆ ಸಂಪೂರ್ಣ ಬರಲ್ಲ, ಮಾತು ಅವನನ್ನು ಹೇಳಲ್ಲ ಅಂತ ಅರ್ಥ. ನೆನೆವರನು, ಸ್ಮರಣೆ ಮಾಡುವವರನ್ನು, ಅನುಸರಿಸಿ ತಿರುಗುವವನು, ಅವರ ಹಿಂದೆಯೇ ಸಂಚರಿಸುತ್ತಾನೆ. ಜಾಹ್ನವಿ ಜನಕ, ಗಂಗೆಯನ್ನು ಸೃಷ್ಟಿ ಮಾಡಿದ ಹರಿಯು, ತಾನು ಜಗದುದರ, ತಾನು ಜಗತ್ತನ್ನು ಪ್ರಳಯದಲ್ಲಿ ಹೊಟ್ಟೆಯೊಳಗಿಟ್ಟುಕೊಂಡವ. ಆದರೂ ಜನರೊಳಗಿದ್ದು, ಹುಟ್ಟುವ ಮಕ್ಕಳಲ್ಲಿದ್ದು ಜನಿಸುವ ಪ್ರಾದುರ್ಭೂತನಾಗುವನು. ತಾನು ಶ್ರೀಹರಿಯಾದರೂ ಘನ ಮಹಿಮ, ಅಪಾರವಾದ ಮಹಿಮೆ ಉಳ್ಳವನು. ಗಾಂಗೇಯನುತ, ಗಂಗಾದೇವಿಯ ಮಗನಾದ ಭೀಷ್ಮಾಚಾರ್ಯರಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟವನಾದರೂ, ಗಾಯನವ, ಭಕ್ತರು ಮಾಡುವ ಅಲ್ಪವಾದ ಹಾಡನ್ನು ಕೇಳುತ್ತಾ ಗಗನಚರ ವಾಹನ, ಗರುಡನನ್ನೇ ವಾಹನವನ್ನಾಗಿ ಉಳ್ಳ ಪರಮಾತ್ಮ, ದಿವೌಕಸರೊಡನೆ, ಸ್ವರ್ಗವನ್ನೇ ಮನೆ ಮಾಡಿಕೊಂಡ ದೇವತೆಗಳ ಜೊತೆಗೆ ಮನೆ ಮನೆಗಳಲ್ಲಿ, ಪ್ರತಿಯೊಬ್ಬರ ಭಕ್ತರ ಮನೆ ಮನೆಗಳಲ್ಲಿ ತಿರುಗುವ, ಸಂಚರಿಸುವನು. ಇದರ ಅಭಿಪ್ರಾಯ ಹೀಗಿದೆ: ಪರಮಾತ್ಮ ಮನಸ್ಸಿಗೂ ಮಾತಿಗೂ ಪೂರ್ಣ ವಿಷಯ ಆಗಲ್ಲ. ಮನಸ್ಸು ಅವನ ಬಗ್ಗೆ ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾತು ಅವನ ಬಗ್ಗೆ ಪೂರ್ಣ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಯಾರು ಪರಮಾತ್ಮನನ್ನು ಭಕ್ತಿಯಿಂದ ಸ್ಮರಣೆ ಮಾಡ್ತಾರೋ ಅವರಿಗೆ ಶಕ್ತಿ ಇದ್ದಷ್ಟು ಅವರ ಬೆನ್ನು ಹತ್ತುತ್ತಾನೆ, ಗೊತ್ತಿಲ್ಲದೆ ರಕ್ಷಣೆ ಮಾಡ್ತಾ ಇರ್ತಾನೆ. ಅವನು ಇಡೀ ಜಗತ್ತನ್ನು ತನ್ನ ಹೊಟ್ಟೆ ಒಳಗಿಟ್ಟುಕೊಂಡವ, ಆದರೂ ಹುಟ್ಟುವ ಮಕ್ಕಳಲ್ಲಿರ್ತಾನೆ. ಭೀಷ್ಮಾಚಾರ್ಯರು ಅವನ ಸ್ತುತಿ ಮಾಡಿದ್ದಾರೆ. ಆ ಸ್ತುತಿ ಕೇಳಿಸಿಕೊಂಡವ ನಮ್ಮ ಅಲ್ಪವಾದ ಸ್ತುತಿ ಕೇಳಲಿಕ್ಕೆ ತಾನೊಬ್ಬನೇ ಬಾರದೆ ಮನೆ ಮನೆಗಳಲ್ಲಿ ಎಲ್ಲ ದೇವತೆಗಳನ್ನು ಕರೆತಂದು ಅನುಗ್ರಹ ಮಾಡ್ತಾರೆ ನಮಗೆ. ಇದು ಈ ಪದ್ಯದ ಭಾವ. ಇಲ್ಲಿ ನಾವು ಕೆಲವು ವಿಶೇಷ ಅಂಶವನ್ನು ಗಮನಿಸಬೇಕು. ಇಲ್ಲಿ ಜಾಹ್ನವಿ ಜನಕ ಅಂತ ಹೇಳಿದ್ದಾರೆ. ಜಾಹ್ನವಿ ಅಂದರೆ ಗಂಗೆಯ ಜನ್ಮಮುನಿ ಅವನನ್ನು ವಿವಾಹ ಮಾಡಿಕೊಳ್ಳಬೇಕು ಅಂತ ಬಯಸ್ತಾಳಂತೆ. ಗಂಗಾ ಒಪ್ಪಲಿಲ್ಲ. ಕೂಡಲೇ ಅಷ್ಟು ಗಂಗೆಯನ್ನು ಪಾನ ಮಾಡಿಬಿಟ್ರು. ಪ್ರಾರ್ಥನೆ ಮಾಡಿದಾಗ ಗಂಗೆ ಜನ್ಮ ಋಷಿಗಳ ಕಿವಿಯಿಂದ ಹೊರಗೆ ಬಂದಂತೆ, ನೀನು ನನ್ನ ಮಗಳಾಗು ಅಂತ ಹೇಳಿ ಜನ್ಮಮುನಿ ಹೇಳಿದ್ರು. ಗಂಗೆ ಒಪ್ಪಿಕೊಂಡ್ಲು. ಆದ್ದರಿಂದ ಜಾಹ್ನವಿ ಜನ್ಹುವಿನ ಮಗಳ ಆದ ಗಂಗೆ. ಆ ಗಂಗೆಯ ಮಗನಾಗಿ ಜನಿಸಿದ್ದಾದ್ರಿಂದಾಗಿ ಗಾಂಗೇಯ ಅಂದರೆ ಭೀಷ್ಮಾಚಾರ್ಯನ ಗಾಂಗೇಯ ಅಂತ ಕರೀತಾರೆ. ಗಾಂಗೇಯ ನುತ ಅಂದರೆ ಭೀಷ್ಮಾಚಾರ್ಯರಿಗೆ ವಿಷ್ಣು ಸಹಸ್ರನಾಮ ಹೇಳಿದ್ದು. ಆದ್ದರಿಂದ ಯಾರಾದರೂ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇದ್ದರೆ ಪ್ರೀತಿಯಿಂದ ಬಂದು ಅದನ್ನು ಆಲಿಸ್ತಾನೆ. ವಿಷ್ಣು ಸಹಸ್ರನಾಮ ಪಾರಾಯಣ ಅಷ್ಟು ಮಹತ್ವದ್ದು ಅನ್ನೋದು ನಮಗೆ ಅರ್ಥವಾಗುತ್ತೆ. ಇನ್ನು ದಿವೌಕಸ ಅಂತ ಕರೀತಾರೆ. ದೇವತೆಗಳನ್ನು ಅಪರೂಪದ ಶಬ್ದ ಬಳಸ್ತಾರೆ. ದಿವೌಕಸ ಅಂದರೆ ಸ್ವರ್ಗವನ್ನೇ ಮನೆ ಮಾಡಿಕೊಂಡಿದ್ದಾರೆ ಅಂತಿದ್ದಾರೆ ಅಭಿಪ್ರಾಯ. ಇನ್ನು ಗಗನಚರ ವಾಹನ ಅನ್ನೋದಕ್ಕೆ 2 ತರಹ ಅರ್ಥ ಹೇಳ್ತಾರೆ. ಗರುಡ ವೇದಕ್ಕೆ ಅಭಿಮಾನಿ, ಆದ್ದರಿಂದ ಎಲ್ಲ ವೇದಗಳಿಂದ ಹೇಳಲ್ಪಡುವ ಪರಮಾತ್ಮ ಅಂತ ಒಂದು. ಅಥವಾ ಗಗನ ಅಂದರೆ ಜ್ಞಾನಿಗಳ ಹೃದಯ ಅಂತ ಅರ್ಥ ಮಾಡಿ. ಗಗನಚರ ಅಂದರೆ ಜ್ಞಾನಿಗಳ ಜ್ಞಾನದೃಷ್ಟಿ ಗೋಚರನಾಗುವ ಪರಮಾತ್ಮ. ಇವನು ಮನವಚನ ಗತಿದೂರ ಅಂದರೆ ಮನಸ್ಸಿಗೆ ಅಭಿಮಾನಿ ದೇವತೆ ರುದ್ರದೇವರು, ಮಾತಿಗೆ ಅಭಿಮಾನಿ ದೇವತೆ ಪಾರ್ವತಿ ದೇವಿ. ಹಾಗಾದರೆ ರುದ್ರದೇವರಿಗೂ
ಪರಮಾತ್ಮನ ಬಗ್ಗೆ ಪೂರ್ಣ ಗೊತ್ತಿಲ್ಲ, ಪಾರ್ವತಿಗೂ ಗೊತ್ತಿಲ್ಲ ಅನ್ನೋ ವಿಶೇಷ ಅಂಶವನ್ನು ನಾವು ಚಿಂತನೆ ಮಾಡಬೇಕು ಅಂತ ಈ ಪದ್ಯಕ್ಕೆ ಸಂಬಂಧಪಟ್ಟ ವಿಶೇಷ ಅಭಿಪ್ರಾಯ. ಈಗ ಮುಂದಿನ ಪದ್ಯಕ್ಕೆ ಹೋಗೋಣ. 5ನೇ ಪದ್ಯ. ಈ ಪದ್ಯದಲ್ಲಿ ಏನು ಮಾಡ್ತಾರೆ, ದೇವರು ಎಷ್ಟು ಸರಳ ಆಗಿದ್ದಾನೆ ಅನ್ನೋದನ್ನು ಈ ಪದ್ಯದಲ್ಲಿ ನಿರೂಪಣೆ ಮಾಡ್ತಾರೆ. ಮಲಗಿ ಪರಮಾದರದಿ ಪಾಡಲು, ಕುಳಿತು ಕೇಳುವ ಕುಳಿತು ಪಾಡಲು, ನಿಲುವ ನಿಂತರೆ ನಲಿವೆ, ನಲಿವ ನಲಿದರೆ ಒಲಿವೆ ನಿಮಗೆಂಬ, ಸುಲಭನೋ ಹರಿತನ್ನವರ ನರಗಳಿಗೆ ಬಿಟ್ಟಗಲನು ರಮಾಧವನ, ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಮಲಗಿಕೊಂಡೆ ಪರಮಾದರದಿ ಅತ್ಯಂತ ಭಕ್ತಿಯಿಂದ ಪಾಡಲು ಹಾಡಿದರೆ, ಕುಳಿತು ಕೇಳುವ ಕುಳಿತು ಸಂತೋಷದಿಂದ ಕೇಳ್ತಾನಂತೆ. ಕುಳಿತುಕೊಂಡೆ ಪಾಡಲು ಭಕ್ತಿಯಿಂದ ಹಾಡಿದರೆ, ನಿಂತು ಕೇಳ್ತಾನಂತೆ. ನಿಂತು ಭಕ್ತಿಯಿಂದ ಹಾಡಿದರೆ ನಲಿವ, ಅವನು ಕುಣಿಯುತ್ತಾ ಕೇಳ್ತಾನಂತೆ. ನಲಿದರೆ ನಾಚಿಕೆ ಬಿಟ್ಟು ಭಕ್ತ ಕುಣಿತಾ ಹಾಡಿದರೆ ನಿಮಗೆ ಎಲ್ಲ ಭಕ್ತರಿಗೆ ಒಲಿವೆ ಎಂಬ ಅನುಗ್ರಹಿಸುವೆ ಅಂತ ಹೇಳ್ತಾನಂತೆ. ಹರಿ ಪಾಪವನ್ನು ಪರಿಹಾರ ಮಾಡುವ ಪರಮಾತ್ಮನು ಸುಲಭನು, ಅತ್ಯಂತ ಸುಲಭದಲ್ಲಿ ಭಕ್ತರಿಗೆ ದೊರಕ್ತಾನೆ. ತನ್ನವರನ್ನು ತನ್ನ ಭಕ್ತರನ್ನು ಅರೆಗಳಿಗೆ ಅರ್ಥಕ್ಷಣವೂ ಕೂಡ ಬಿಟ್ಟು ತೊರೆದು ಅಗಲನು ಬೇರೆಯಾಗಿರೋದಿಲ್ಲ. ಆದರೂ ರಮಾಧವ ಲಕ್ಷ್ಮೀಪತಿಯಾದ ಪರಮಾತ್ಮನನ್ನು ಪಾಮರರು ಅಜ್ಞಾನಿಗಳು ಒಲಿಸಲು ಅರಿಯದೆ, ಸಂತೋಷಪಡಿಸುವ ವಿಧಾನವನ್ನು ಅರ್ಥ ಮಾಡಿಕೊಳ್ಳದೆ, ಭವದೊಳಗೆ ಸಂಸಾರದೊಳಗೆ ಬಳಲುವರು ಒದ್ದಾಡುವರು ಅಂತ. ಬಹಳ ಅದ್ಭುತವಾದ ಮಾತು. ನಾವು ಮಲಗಿ ದೇವರನ್ನು ಸ್ತೋತ್ರ ಮಾಡಿದರೆ ಅವನು ಕುಳಿತು ಕೇಳ್ತಾನಂತೆ, ಕುಳಿತರೆ ನಿಂತು ಕೇಳ್ತಾನೆ, ನಿಂತರೆ ಕುಣಿತಾನೆ. ನಾವು ಕುಣಿದು ಬಿಟ್ಟರೆ ನಮಗೆ ಪ್ರತ್ಯಕ್ಷವೇ ಆಗ್ತಾನಂತ. ಪರಮಾತ್ಮ ಇಷ್ಟು ಸರಳಾಗಿದ್ದಾನೆ. ಅರ್ಧ ಕ್ಷಣ ನಮ್ಮ ದೇಹವನ್ನು ಬಿಟ್ಟು ನಮ್ಮನ್ನು ಬಿಟ್ಟು ಹೊರ ಹೋಗೋದಿಲ್ಲ. ಇಷ್ಟಾದರೂ ದೇವರನ್ನು ಹೇಗೆ ಒಲಿಸಿಕೊಳ್ಳಬೇಕು ಅಂತ ಗೊತ್ತಾಗದೆ ಎಲ್ಲ ಅಜ್ಞಾನಿಗಳು ಒದ್ದಾಡ್ತಾ ಇದ್ದಾರೆ ಅಂತ. ಇವೆಲ್ಲ ಒಂದೊಂದು ಕಥೆಯನ್ನು ಸೂಚನೆ ಮಾಡ್ತಾ ಇದ್ದಾರೆ. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ದೇವರ ಸರಳತೆಯನ್ನು ನಾವು ದುರುಪಯೋಗ ಮಾಡಿಕೊಂಡಿರ್ತೀವಿ. ಅದಕ್ಕೆ ಪರಮಾದರದಿ ಪಾಡಲು ಅಂತ ಹೇಳ್ತಾರೆ. ಅಂದರೆ ಆಲಸ್ಯವಿದ್ದರೆ ಅಲ್ಲಿ ಆದರ ಭಕ್ತಿ ಬರಲ್ಲ. ಆದ್ದರಿಂದ ಮಲಗಿ ಪಾಡಲು ಅಂದರೆ ಆಸಕ್ತವಾದ ಸ್ಥಿತಿಯಲ್ಲಿ ಇದ್ದರೂ ಕೂಡ ಭಕ್ತಿಯಿಂದ ದೇವರನ್ನು ಕೈಯಬೇಕು ಅಂತ ಥರ ಅಭಿಪ್ರಾಯ. ಇದು ಒಂದೊಂದು ಕಥೆ ಹೇಳುತ್ತೆ. ಏನೇನು ಕಥೆ ಅಂತಂದರೆ, ಮಲಗಿ ಪಾಡಲು ಅಂದರೆ ಭೀಷ್ಮಾಚಾರ್ಯರು ಅರ್ಜುನ ಬಾಣ ಎಲ್ಲ ಬಿಟ್ಟಿದ್ದ. ಆ ಬಾಣದ ಹಾಸಿಗೆಯಲ್ಲಿ ಮಲಗಿದ್ರು. ಪರಮಾದರದಿ ಬಹಳ ಭಕ್ತಿಯಿಂದ ಕರೆದ್ರು ದೇವರನ್ನು. ಆವಾಗ ಅವನು ಕೃಷ್ಣ ಕುಳಿತು ಕೇಳಿದ್ದಂತೆ ಭೀಷ್ಮಾಚಾರ್ಯ ಮಾತನ್ನು. ಇದು ಇನ್ನು ಪುಂಡರೀಕ ಅಂತ ಭಕ್ತ ವಿಠ್ಠಲ ಬಂದಿದ್ದ. ಅವನು ತಂದೆ ತಾಯಂದಿರ ವಿಶೇಷ ಸೇವೆ ಮಾಡ್ತಾ ಇದ್ದ. ತಾನು ಕುಳಿತು ಹಾಡಿದರೆ ಅವರಿಗೆ ತೊಂದರೆ ಆಗ್ಬೋದು ಅಂತ ಹೇಳಿ, ತಾನು ಎದ್ದು ನಿಂತು ಹಾಡಿದರೆ ಅವರಿಗೆ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಕುಳಿತು ಪುಂಡರೀಕನ ಭಕ್ತ ಕುಳಿತುಕೊಂಡೇ ದೇವರ ಸ್ತೋತ್ರ ಮಾಡಿದ್ನಂತೆ. ನಿಲುವ ವಿಠ್ಠಲ ನಿಂತು ಕೇಳಿದ್ನಂತೆ. ಇನ್ನು ನಿಂತು ಹಾಡದವರು ಯಾರು ಅಂದರೆ ನಾರದರು. ಅವರು ನಿಂತು ದೇವರ ಸ್ತೋತ್ರ ಮಾಡಿದ್ರೆ ಪರಮಾತ್ಮ ಕುಣಿತಾನಂತೆ. ಪುರಂದರದಾಸರು, ಜಗನ್ನಾಥದಾಸರು ಮುಂತಾದ ಮಹಾನುಭಾವರು ನೃತ್ಯ ಮಾಡಿ ಹಾಡಿಬಿಟ್ರು. ಮೈ ನಾಚಿಕೆ ಬಿಟ್ಟು ಕುಣಿದ್ರು ಭಕ್ತಿಯಿಂದ. ದೇವರು ಅವರಿಗೆ ಕಾಣಿಸಿಕೊಂಡು ಬಿಟ್ಟ. ಇದು ಒಂದು ಆಧ್ಯಾತ್ಮಿಕ ಅರ್ಥವನ್ನು ನಾವಿಲ್ಲಿ ದಾಸರು ಹೇಳಿ ಹೊರಟಿದ್ದಾರೆ. ಅಥವಾ ಇನ್ನೊಂದು ಅಭಿಪ್ರಾಯವನ್ನು ಸೂಚನೆ ಮಾಡ್ತಾರೆ. ಪ್ರತಿಯೊಂದು ಕ್ರಿಯೆ ಮಾಡುವಾಗಲೂ ಕೂಡ ದೇವರ ಚಿಂತನೆ ಬರಬೇಕಂತ. ಮಲಗಿ ಅಂದರೆ ಗರ್ಭದಲ್ಲಿರುವಾಗ ಏನೇನು ಗರ್ಭಾವಸ್ಥೆಯಲ್ಲಿ ನಾವೇನೇನು ಕೆಲಸ ಮಾಡ್ತೀವಲ್ವ, ಗರ್ಭದಲ್ಲಿ ಶಿಶು ಅನೇಕ ಕೆಲಸ ಮಾಡುತ್ತೆ. ಹೊರಗೆ ಬಂದು ನಾವು ದೊಡ್ಡವರಾದ ಮೇಲೆ, ಸ್ವಾಮಿ ಗರ್ಭದಲ್ಲಿ ಏನೇನು ಕೆಲಸ ಮಾಡಿದ್ದೆ ಅದರಿಂದ ನೀನು ಅವೆಲ್ಲವೂ ನಿನ್ನ ಪೂಜೆ ಆಗಲಿ ಅಂತ ದೇವರಿಗೆ ಅರ್ಪಣೆ ಮಾಡಬೇಕಂತ. ಮಲಗಿಂದ ಗರ್ಭದಲ್ಲಿ ಮಾಡುವ ಕೆಲಸವನ್ನು ಈಗ ಅರ್ಪಣೆ ಮಾಡಬೇಕು. ಅಥವಾ ಮಲಗಿ ಅಂದರೆ ಅಜ್ಞಾನಾವಸ್ಥೆ,
ಅಂದರೆ ಕೆಲವೊಮ್ಮೆ ಅಜ್ಞಾನಾವಸ್ಥೆಯಿಂದ ರಾತ್ರಿ ನಿದ್ದೆಯ ಕಾಲದಲ್ಲಿ ಶಾಸ್ತ್ರಕಾರ ಹೇಳುವಾಗ ನಿದ್ದೆಯನ್ನು ದೇವರಿಗೆ ಮಾಡೋ ಪ್ರದಕ್ಷಿಣೆಯನ್ನು ತರ್ಪಣೆ ಮಾಡು ಅಂತ ಹೇಳಿದ್ದಾರೆ. ಅದರಿಂದ ಮಲಗಿ ಅಂದರೆ ಅಜ್ಞಾನಾವಸ್ಥೆ, ಸಾಮಾನ್ಯ ಚಿಕ್ಕ ವಯಸ್ಸಿನಲ್ಲಿ ಮಾಡಿದ ಎಲ್ಲ ಕರ್ಮ ಅಥವಾ ನಿದ್ದೆಯಲ್ಲಿ ಮಾಡೋ ಕರ್ಮವನ್ನು ದೇವರಿಗೆ ಅರ್ಪಣೆ ಮಾಡಬೇಕಂತ. ಇನ್ನು ಇಲ್ಲಿ ಕುಳಿತು ಅಂದರೆ ಜ್ಞಾನಾವಸ್ಥೆ, ಒಂದು ಹಂತದಲ್ಲಿ ದೇವರ ಚಿಂತನೆ ಬರುತ್ತೆ. ಅವರು ಕೂಡ ಒಂದು ಹಂತದಲ್ಲಿ ದೇವರ ಚಿಂತನೆ ಜಾಸ್ತಿ ಆದಷ್ಟು ಅರ್ಪಣೆ ಮಾಡೋದು ಬಿಡಬಾರ್ದು, ಅವರು ಕರ್ಮವನ್ನು ಅರ್ಪಣೆ ಮಾಡ್ತಾ ಹೋಗಬೇಕು. ಅಥವಾ ಇನ್ನೊಂದು ಅಭಿಪ್ರಾಯ, ಮಲಗಿದವರು ಅದು ಕಲಿಯುಗದವರಂತೆ. ನಾವು ಸಾಮಾನ್ಯ ಮಲಗಿದ್ದೇವೆ ಅಂದರೆ ಅಭಿಪ್ರಾಯ ಹೆಚ್ಚು ಜ್ಞಾನ ಸಾಧನೆ ಮಾಡಲ್ಲ, ನಾವು ದೇವರ ಸ್ಮರಣೆ ಮಾಡಬೇಕು. ನಮಗಿಂತ ಬೆಟರ್ ತೆಮ್ಮೆಯ ಮಲಗಿಪ್ಪಾಡಲು ಕಲಿಯುಗದವರು. ಇನ್ನು ಮಲಗದೆ ಸ್ವಲ್ಪ ಕುಳಿತು ಹಾಡುವವರು ದ್ವಾಪರ ಯುಗದವರಂತೆ, ಅವರು ಸ್ವಲ್ಪ ವಾಸಿ ನಮಗಿಂತ. ಎಲ್ಲರೂ ಕೂಡ ದೇವರನ್ನು ಚಿಂತನೆ ಮಾಡಬೇಕು ಅಂತಿದ್ದಾರೆ ಅಭಿಪ್ರಾಯ. ಅದರಿಂದ ಎಲ್ಲ ಕಡೆ ಪರಮಾತ್ಮನ ಚಿಂತನೆ ಮಾಡುವ ಅಪರೋಕ್ಷ ಜ್ಞಾನಿಗಳ ದೃಷ್ಟಿಯಲ್ಲಿ ಈ ಮಾತು ಹೇಳಿದ್ದು, ನಾವು ಯಥಾಯೋಗ್ಯವಾಗಿ ಇದನ್ನು ದೇವರ ಚಿಂತನೆಯಲ್ಲಿ ಬಳಸ್ಕೊಳ್ಬೇಕು ಅಂತಿದ್ದಾರೆ ಒಟ್ಟಾರೆ ಅಭಿಪ್ರಾಯ. ಇನ್ನು ಮುಂದಿನ ಪದ್ಯದಲ್ಲಿ ನಮಗೆ ದೇವರು ಸುಖಭೋಗವನ್ನು ನೀಡುವ ಒಂದು ಪ್ರಕ್ರಿಯೆಯನ್ನು ಉಲ್ಲೇಖ ಮಾಡ್ತಾರೆ. ಮನದೊಳಗೆ ತಾಡಿತ್ತು ಮನವೆಂದೆನಿಸಿಕೊಂಬುವ ಮನದ ವೃತ್ತಿಗಳನುಸರಿಸಿ ಭೋಗಂಗಳೀವನು ತ್ರಿವಿಧ ಚೇತನಕ್ಕೆ ಮನವಡಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನದಿ ಸಾಧನವ ಮಾಳ್ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ. ತಾನು ಅಚಿಂತ್ಯ ಅದ್ಭುತ ಶಕ್ತಿಯುಳ್ಳ ಪರಮಾತ್ಮ ಮನದೊಳಗಿಪ್ಪ ಮನಸ್ಸಿನಲ್ಲಿ ಇದ್ದಾನಂತೆ. ಮನವೆಂದು ಮನಸ್ಸು ಎಂಬ ಹೆಸರಿನಿಂದ ಎನಿಸಿಕೊಂಬ ಅವನು ಕರೆಸಿಕೊಳ್ತಾನೆ. ಮನಸ್ಸಿನ ವೃತ್ತಿಗಳು ಅಂದರೆ 5 ಮನಸ್ಸಿನ ಪ್ರಭೇದ: ಮನಸ್ಸು, ಬುದ್ಧಿ, ಚಿತ್ತ, ಚೇತನ, ಅಹಂಕಾರ ಅಂತ. ಮನಸ್ಸು ಅಂದರೆ ಸಂದೇಹ ಬರುತ್ತೆ, ಇದರಿಂದ. ಬುದ್ಧಿ ಅಂದರೆ ನಿರ್ಣಯ ಬರುತ್ತಲ್ವ, ಅದು ಮನಸ್ಸಿನ ಒಂದು ಬುದ್ಧಿ ಅನ್ನೋ ಪ್ರಭೇದದಿಂದ ಆಗುತ್ತೆ. ಅಹಂಕಾರ ಅಂದರೆ ನಾನು ಮಾಡಿದ್ದು ಅನ್ನೋ ಪ್ರಜ್ಞೆ ಬರುತ್ತೆ. ಇನ್ನು ಇಲ್ಲಿ ನೆನಪು ಬರೋದು, ಅದು ಚೇತನ ಅಂದರೆ ತುಂಬ ಜನ್ಮಾಂತರದ ನೆನಪು ಬಂದರೆ ಅದನ್ನು ಚೇತನ ಅಂತ ಕರೀತಾರೆ. ಇನ್ನೊಂದು ಚಿತ್ತ ಅಂತಂದರೆ ಅನೇಕ ಹಿಂದಿನ ಘಟನೆಗಳ ಸ್ಮರಣೆ ಬರುತ್ತೆ. ಅನುಸರಿಸಿ ಅದಕ್ಕೆ ತಕ್ಕಂತೆ ತ್ರಿವಿಧ ಚೇತನಕ್ಕೆ, ಉತ್ತಮರು, ಮಧ್ಯಮರು, ತಾಮಸರು ಎಂಬ 3 ಜನರಿಗೂ ಕೂಡ ಭೋಗಂಗಳ ಅವರವರ ಹಿಂದಿನ ಕರ್ಮಕ್ಕನುಸಾರವಾದ ಸುಖ ದುಃಖವನ್ನು ಇವನು ಕೊಡ್ತಾನೆ. ಮನಸ್ಸನ್ನು ಇತ್ತರೆ ಅಂದರೆ ಯಾವಾಗಲೂ ಮನಸ್ಸಿನಲ್ಲಿ ಅವನ ಸ್ಮರಣೆ ಮಾಡಿದ್ರೆ ಏನು ಮಾಡ್ತಾನೆ ಅಂದರೆ ತನ್ನನ್ನೇ ಪರಮಾತ್ಮ ತನ್ನ ದರ್ಶನವನ್ನೇ ಇವನು ಕೊಡ್ತಾನೆ. ಹಾಗೆ ಕೆಲವರು ಏನು ಮಾಡ್ತಿರ್ತಾರೆ ಅಂದರೆ ತನುವ ದಂಡಿಸಿ, ತುಂಬ ಶರೀರ ದಂಡನೆ ಮಾಡಿ ವ್ರತ ನಿಯಮ ನಿಷ್ಠೆ ಎಲ್ಲ ಮಾಡ್ತಿರ್ತಾರೆ. ಅವ್ರಿಗೇನು ಅದು ಒಂದಿನ ಬಿಟ್ಟು ಒಂದಿನ ಅಲ್ಲ. ದಾಸರೆಂಥ ಅದ್ಭುತ ಮಾತು ಹೇಳ್ತಾರೆ ಅಂದರೆ ದಿನದಿ ಪ್ರತಿದಿನವೂ ಕೂಡ ಸಾಧನ ಮಲ್ಪರಿಗೆ ಇಲ್ಲ ಸಾಧನಾನುಷ್ಠಾನ ಮಾಡುವವರಿಗೆ ಸ್ವರ್ಗಾದಿ ಭೋಗಗಳ, ಸ್ವರ್ಗ ಮುಂತಾದ ಲೋಕಗಳನ್ನು ಇತ್ತವನು ಕೊಡ್ತಾನೆ. ಇದರ ಅಭಿಪ್ರಾಯ ಏನು ಅಂತಂದರೆ, ಮನಸ್ಸಿನ ಒಳಗಿದ್ದು ಮನಸ್ಸು ಅಂತಲೇ ಅವನಿಗೆ ಹೆಸರು. ಮನಸ್ಸಿನ ವ್ಯಾಪಾರಕ್ಕೆ ತಕ್ಕಂತೆ, ಚಿಂತನೆಗೆ ತಕ್ಕಂತೆ ಸಾತ್ವಿಕರಿಗೆ, ರಾಜಸರಿಗೆ, ತಾಮಸರಿಗೆ ಆಯಾಯ ಭೋಗವನ್ನು ಕೊಡ್ತಾನೆ. ಯಾರು ಮನಸ್ಸನ್ನೇ ದೇವರಿಗೆ ಕೊಡ್ತಾರೋ, ಮನಸ್ಸಿನಲ್ಲಿ ದೇವರ ಚಿಂತನೆ ನಿರಂತರ ಮಾಡ್ತಾಯಿರೋ ಅವರಿಗೆ ತನ್ನ ದರ್ಶನವನ್ನೇ ಕೊಡ್ತಾನೆ. ತಮ್ಮ ದೇಹ ದಂಡಿಸಿ ಸಾಧನಾನುಷ್ಠಾನ ಮಾಡಿದವರಿಗೆ ಸ್ವರ್ಗ ಕೊಡ್ತಾನೆ ಅಂತ ಇದರ ಅಭಿಪ್ರಾಯ. ಅಂದರೆ ನಾವು ಕೆಲವು ಅಂಶ ಗಮನಿಸಬೇಕು. ದೇಹ ದಂಡಿಸಿ ಯಾಗ ಮಾಡ್ತೇವೆ, ಪರೋಪಕಾರ ಮಾಡ್ತೇವೆ, ಇದರಿಂದ ಸ್ವರ್ಗ ಅಂತ ಒಂದು ಸಿಗುತ್ತೆ, ಒಳ್ಳೆಯ ಲೋಕ, ಅಲ್ಲಿ ಕೆಲವೆಲ್ಲ ಸುಖಭೋಗ ಎಲ್ಲ ಆಗತ್ತೆ. ಮತ್ತು ಪುನಃ ಪುಣ್ಯ ಖರ್ಚಾಗ್ತಿದ್ದ ಹಾಗೆ ಭೂಮಿಗೆ ಬರಬೇಕು ಅಂತ ಲೆಕ್ಕ. ಅದೇನೇ ಇದರಿಂದಲೇ ಮೋಕ್ಷವನ್ನು ನಾವು ಸಂಪಾದನೆ ಮಾಡಬಹುದು. ಏನು ಫಲ ಬಯಸದೆ ಕರ್ಮಾಚರಣೆ ಮಾಡಿದಾಗ ಮನಸ್ಸು ಶುದ್ಧವಾಗಿ ಕೊನೆಗೆ ಅದು ಜ್ಞಾನ ಮಾರ್ಗದಲ್ಲಿ ಸಾಗಿ ಮೋಕ್ಷವನ್ನು ಕೂಡ ಹೊಂದಲಿಕ್ಕೆ ಅವಕಾಶ ಇದೆ. ಅದರಿಂದ ಒಟ್ಟಾರೆ ಈ ಪದ್ಯದಲ್ಲಿ ದಾಸರು ನಮಗೆ ಏನನ್ನು ಪಾಠ ಮಾಡಿದರು ಅಂದರೆ, ಕೇವಲ ದೈಹಿಕವಾಗಿ ಸಾಧನೆ ಮಾಡಿ ಜ್ಞಾನ ಸಾಧನೆ ಮಾಡದೆ ಹೋದರೆ ಅದು ವ್ಯರ್ಥ. ಅಥವಾ ಮನಸ್ಸಿನಲ್ಲಿ ದೇವರ ಚಿಂತನೆ ಮಾಡುತ್ತಾ ಹೊರಗಿನ ಕ್ರಮಾಚರಣೆ ಬಿಟ್ಟರೆ ಅದು ವ್ಯರ್ಥ. ಎರಡರ ಸಾಧನೆಯೂ ಇರಬೇಕು, ದೈಹಿಕವಾದ ಸಾಧನೆಯೂ ಬೇಕು,
ಮಾನಸಿಕ ಸಾಧನೆಯೂ ಬೇಕು. ಇದು ಒಬ್ಬ ವ್ಯಕ್ತಿಯ ಬದುಕಿನ ಪೂರ್ಣತೆ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.